ಆತ್ಮೀಯ ವಿದ್ಯಾರ್ಥಿಗಳು, ಮತ್ತೆ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಗಳಾದ ಮೇಲೆ ಹಿಂದಿ ಸೆಷನ್ಗೆ ಸ್ವಾಗತವನ್ನ ಕೋರ್ತಾ. ಸೊ ಈಗಾಗಲೇ 80 ಔಟ್ ಆಫ್ 80 ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ವು ಎನ್ನುವಂಥದ್ದನ್ನ ನಾವು ಚರ್ಚೆಯನ್ನ ಮಾಡಿದ್ವಿ. ಹಾಗಾಗಿ ನೀವು ಕೂಡ ಎಲ್ಲರೂ ಚೆನ್ನಾಗಿ ಪ್ರದರ್ಶನವನ್ನ ತೋರಿದಿರಿ ಪರೀಕ್ಷೆಯಲ್ಲಿ. ಸೊ ಈಸಿ ಆಗಿರುವಂತಹ ಪಾಠಗಳನ್ನ ನಾವು ಹೇಳ್ತಾ ಹೊಂಟಿದ್ವಿ. ಲಾಸ್ಟ್ ನಾವು ಬಸಂತ್ ಕಿ ಸಚ್ಚಾಯಿ ಆ ಪಾಠವನ್ನ ಹೇಳಿದ್ವಿ. ಸೊ ಫಸ್ಟ್ ಈಸಿ ಫಿಕ್ಸ್ ಆಗಿ ಬರುವಂತ ಪಾಠಗಳನ್ನ ನಾವು ನೋಡ್ತಾ ಸಾಕ್ತಾ ಹೋಗೋಣ. ಸೊ ಇವತ್ತು ನಾವ್ ಏನ್ ಮಾಡೋಣ, ಕರ್ನಾಟಕ ಸಂಪಾದನೆಯಿಂದ ಬರುವಂತ, ಯಾಕಂದ್ರೆ ಇಲ್ಲಿನೂ ಕೂಡ ಲಿಮಿಟೆಡ್ ಏನಿದಾವೆ ಪ್ರಶ್ನೆಗಳದಾವ. ಯಾವ ತರನಾಗಿ ನಾವು ಬಸಂತ್ ಕಿ ಸಚ್ಚಾಯಿನ ಓದ್ಕೊಂಡಿದ್ವಿ ಅದೇ ತರಹ ಕೇವಲ 2 ಪ್ರಶ್ನೆಗಳನ್ನ ಮಾಡೋದಿತ್ತು. ಇಲ್ಲಿನೂ ಕೂಡ ಒಂದು ಸರಿ ಸುಮಾರಾಗಿ ಎಷ್ಟು ಪ್ರಶ್ನೆಗಳು, 3 ಪ್ರಶ್ನೆಗಳನ್ನ ಮಾಡ್ಬೇಕಾಗಿರುವಂತದ್ದು. ಇಲ್ಲಿಂದ ನಮಗೆ ಎಷ್ಟು ಅಂಕಗಳು ಬರ್ತವೆ, 3 ಅಂಕಗಳು ಬರ್ತವೆ. यहाँ पर आप देखिए 3 अंक हमें यहाँ से आते हैं. कितने अंक आते हैं? 3 अंक. 3 अंकಗಳು 3 अंक हमें यहाँ से आते हैं. +1 ಎಷ್ಟು? 3 + 1. 3 ಅಂಕದ ಒಂದು ಡೈರೆಕ್ಟ್ ಪ್ರಶ್ನೆ ಹಾಗೂ 1 ಅಂಕದ ಒಂದು ಅನುರೂಪ್ತ ಆದ್ರೂ ಕೇಳಬಹುದು. ಆರ್ ಏನ್ ಕೇಳಬಹುದು, ಈ 1 ಅಂಕದಲ್ಲಿ ಅನುರೂಪ್ತ ಪ್ರಶ್ನೆ ಆದ್ರೂ ಬರ್ತದೆ, ಅಥವಾ ಏಕ ವಾಕ್ಯ ಮೇ ಉತ್ತರ ಲಿಖಿಯೇ ಈ ಪ್ರಶ್ನೆ ಆದ್ರೂ ಬರ್ತದೆ. ಇದನ್ನೆಲ್ಲ ನೀವು ನೋಟ್ ಮಾಡ್ತಾ ಸಾಗ್ರಿ, ಯಾಕಂದ್ರೆ ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಇವಾಗ ನಾವ್ ಏನ್ ಮಾಡೋಣ, ಈ 3 ಅಂಕಗಳನ್ನ ಯಾವೆಲ್ಲ ಪ್ರಶ್ನೆಗಳನ್ನ ಮಾಡಬೇಕು ಈ 3 ಅಂಕದ ಪ್ರಶ್ನೆಗಳಿಗೆ ಅನ್ನುವಂಥದ್ದನ್ನ ನೋಡ್ತಾ ಸಾಗು. ಮೊದಲನೇ ಪ್ರಶ್ನೆ ಏನ್ ಕೇಳಬಹುದು ನಿಮಗೆ, ಶಿಲ್ಪಕಲಾ और ವಾಸ್ತುಕಲಾ ಬಗ್ಗೆ ಪ್ರಶ್ನೆಯನ್ನ ಕೇಳಬಹುದು. ಹಮಾರ ಪ್ರಶ್ನೆ ಕಾ ವಿಷಯ ಹೈ ಶಿಲ್ಪಕಲಾ ಅಥವಾ ವಾಸ್ತುಕಲಾ. ಪ್ರಿಪರೇಟರಿ ಎಕ್ಸಾಮ್ಗೆ ನಿಮ್ಗೆ ಏನ್ ಕೇಳಿದ್ರು, ಶಿಲ್ಪಕಲಾ और ವಾಸ್ತುಕಲಾ ಕಾ ಪರಿಚಯ ದೀಜ್ ಅಂತ ಕೇಳಿದ್ರು. ಜೊತೆಗೆ ಒಂದು ಅನುರೂಪ್ತ ಪ್ರಶ್ನೆಯನ್ನು ಕೂಡ ಕೇಳಿದ್ರು, ಹೌದಿಲ್ಲ? ಅನುರೂಪ್ತ ಪ್ರಶ್ನೆ ಕೇಳಿದ್ರು. ಗೋಲ್ ಗುಂಬಜ್ ಡ್ಯಾಶ್ ಡ್ಯಾಶ್ ಡ್ಯಾಶ್, ಬೇಲೂರು ಶಿಲ್ಪಕಲಾ ಅಂತಿತ್ತು. ತದನಂತರ ಗೋಲ್ ಗುಂಬಜ್ ಡ್ಯಾಶ್ ಡ್ಯಾಶ್ ಅಂತ ಇತ್ತು. ಗೋಲ್ ಗುಂಬಜ್ ಏನಾಗ್ತದೆ, ಅದು ವಾಸ್ತುಕಲಾ ಆಗ್ತದೆ. ವಾಸ್ತುಕಲಾ ಎನ್ನುವಂಥದ್ದು ಸರಿಯಾಗಿ ಉತ್ತರ ಆಗ್ತಾ ಇದೆ, ಗೊತ್ತಾಯ್ತಾ? ಸೊ ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನ ವಿಚಾರ ಮಾಡಿದ್ರೆ ಅತಿ ಇಂಪಾರ್ಟೆಂಟ್ ಕೊಡಬೇಕಾಗಿರುವಂತದ್ದು ಈ ಒಂದು ಮೊದಲನೇ ಪ್ರಶ್ನೆಗೆ. ಈ ಒಂದೇ ಪ್ರಶ್ನೆಯನ್ನ ಯಾವ ತರ ಕೇಳಬಹುದು ಎನ್ನುವಂತದ್ದಾದ್ರೆ, ಕರ್ನಾಟಕಿ ಶಿಲ್ಪಕಲಾ ಕಾ ಪರಿಚಯ ದೀಜಿಯೇ ಎನ್ನುವಂಥದ್ದನ್ನ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದು. ಅಥವಾ ಅದೇ ಪ್ರಶ್ನೆಯನ್ನ ಮತ್ತೆ ಹೇಗೆ ಕೇಳಬಹುದು, ಕರ್ನಾಟಕ ಶಿಲ್ಪಕಲಾ और ವಾಸ್ತುಕಲಾ ಕಾ ವರ್ಣನ್. ನೋಡ್ರಿ, ಶಿಲ್ಪಕಲಾ ಮತ್ತು ವಾಸ್ತುಕಲಾ ಬಂತು ಅಂದ್ರೆ ತಾವುಗಳು ಏನ್ ಮಾಡ್ಬೇಕು, ಈ ಪ್ರಶ್ನೆಗೆ ಉತ್ತರವನ್ನೇ ಬರಿಬೇಕು, ಗೊತ್ತಾಯ್ತಾ? ನೆಕ್ಸ್ಟ್ ಮತ್ತೆ ಏನ್ ಕೇಳಬಹುದು, ಕರ್ನಾಟಕ ರಾಜ್ಯ ಕಿ ಶಿಲ್ಪಕಲಾ और ವಾಸ್ತುಕಲಾ ಅನೋಖಿ ಹೈ, ಸ್ಪಷ್ಟ ಕೀಜಿಯೇ. ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಕೇಳುವಂತ ಚಾನ್ಸಸ್ ಗಳದಾವೆ. ಸೊ ಇದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಎನ್ನುವಂಥದ್ದನ್ನ ಈಸಿಯಾಗಿ ಯಾವ ತರ ಆನ್ಸರ್ ಮಾಡ್ಬೇಕು ಎನ್ನುವಂಥದ್ದು ನಾವು ನೋಡ್ತಾ ಸಾಗೋಣ. ಶಿಲ್ಪಕಲಾ और ವಾಸ್ತುಕಲಾ ಅಂದಾಗ ಮುಖ್ಯವಾಗಿ ಈ 6 ಪಾಯಿಂಟ್ಗಳು ಇರ್ಬೇಕು. ಎಷ್ಟು ಪಾಯಿಂಟ್ಸ್? 6 ಪಾಯಿಂಟ್ಸ್. ಈ 6 ಪಾಯಿಂಟ್ಗಳು ಇರ್ಬೇಕು. ಮೊದಲಿಗೆ ಏನ್ ಬರಿಬೇಕು, ಕರ್ನಾಟಕ ಕಿ ಶಿಲ್ಪಕಲಾ ಅನೋಖಿ ಹೈ ಅನ್ನುವಂಥದ್ದನ್ನ ಬರಿಬೇಕು. ನಾ ಚಿತ್ರಗಳು ಸಹಿತ ಇಲ್ಲಿ ಕೊಟ್ಟಿದ್ದೀನಿ. 2ನೇ ಪಾಯಿಂಟ್ ಏನ್ ಬರಿಬೇಕು, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಕೆ ಮಂದಿರೋं की ಶಿಲ್ಪಕಲಾ और ವಾಸ್ತುಕಲಾ ಅದ್ಭುತ ಹೈ ಅಂತ ಬರಿಬೇಕು. 2ನೇ ಪಾಯಿಂಟ್ ಅನ್ನ ಬರಿಬೇಕು. 3ನೇದಾಗಿ ಬೇಲೂರು ಹಳೆಬೀಡು ತಥಾ ಸೋಮನಾಥ್ಪುರ ಕೆ ಮಂದಿರೋं की ಮೂರ್ತಿಯಾ ಸಜೀವ ಲಗ್ತಿ ಹೈ ಎನ್ನುವಂಥದ್ದನ್ನ ಬರಿಬೇಕಾಗ್ತದೆ. ಎಸ್. 4ನೇ ಪಾಯಿಂಟ್ ಏನ್ ಮಾಡಬೇಕು, यह मूर्तियां हमें रामायण महाभारत तथा पुराणों की कहानियां सुनाती ಎನ್ನುವಂಥದ್ದನ್ನ 4ನೇ ಪಾಯಿಂಟ್ ರೂಪದಲ್ಲಿ ತಾವುಗಳು ಇದನ್ನ ಬರಿಬೇಕಾಗಿರುವಂತದ್ದು. ಇನ್ನು 5ನೇ ಪಾಯಿಂಟ್ ಎದರ ಬಗ್ಗೆ ಬರಿಬೇಕು, ಶ್ರವಣ ಬೆಳಗೊಳದ ಬಗ್ಗೆ ಬರಿಬೇಕು. श्रवण बेलगोला की 57 फुट ऊंची गोमटेश्वर की प्रतिमा त्याग और शांति का संदेश दे रही है ಎನ್ನುವಂಥದ್ದನ್ನ ಬರಿಬೇಕು. 6ನೇ ಪಾಯಿಂಟ್, विजयपुर के गोल गुंबज की विस्परिंग गैलरी और मैसूर का राजमहल कर्नाटक के वैभव का प्रतीक है ಎನ್ನುವಂಥದ್ದನ್ನ ಇಷ್ಟು ಮಿನಿಮಮ್ 6 ಪಾಯಿಂಟ್ ಆದ್ರೂ ನಿಮ್ಮ ಉತ್ತರದಲ್ಲಿ ಇರಬೇಕು. ಎಷ್ಟು? 6 ಪಾಯಿಂಟ್ ಆದ್ರೂ ಇರಬೇಕು. ಈ ಪಾಠವನ್ನ ಅತಿ ಹೆಚ್ಚಿಗೆ ಮಾಡ್ರಿ. ಏಕೆ ಮಾಡ್ರಿ ಎನ್ನುವಂತಾದ್ರೆ ನಿಬಂಧದಲ್ಲಿನೂ ಕೂಡ ಈ ಒಂದು ಪಾಠವನ್ನ ಕೇಳುವಂತ ಚಾನ್ಸಸ್ ಇದೆ. ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ ಒಂದು ಕೇಳಿದ್ರು ನೋಡ್ರಿ, ಕರ್ನಾಟಕಕ್ಕೆ ವಿಶೇಷತಾಯೇ ಅಂತ ಕೇಳಿದ್ರು. ಅಲ್ಲಿ ಇದೆಲ್ಲವನ್ನ ಶಿಲ್ಪಕಲಾ ಮತ್ತು ವಾಸ್ತುಕಲಾ ಅಂತ ಹಾಕಿ ಇದನ್ನೇ ಬರೆದ್ರೆ ಅಂದ್ರೂ ಕೂಡ ನಿಮಗೆ ಅಲ್ಲಿ ಅಂಕಗಳು ಲಭಿಸುವಂತ ಚಾನ್ಸಸ್ ಗಳಿರ್ತವೆ. ಸೊ ಈ ಉತ್ತರವನ್ನ ಮ್ಯಾಂಡೇಟರಿ ಆಗಿ ತಗೊಳ್ಳು. ಇಷ್ಟು ಮಿನಿಮಮ್ 6 ಪಾಯಿಂಟ್ ಆದ್ರೂ ತಗೊಳ್ಳು, ಇದನ್ನ ಬರೀಲೇಬೇಕು. ಕಿತ್ನೆ ಪಾಯಿಂಟ್ ಲಿಖನೆ ಚಾಹಿಯೆ? 6 ಪಾಯಿಂಟ್ आपको लिखने ही चाहिए. ಡಿಸ್ಕ್ರಿಪ್ಟಿವ್ ಟೈಪ್ ಆಗಿ ಬರೀಬೇಕು. ಆದ್ರೆ ಈ ಪಾಯಿಂಟ್ಸ್ ಗಳನ್ನ ತಾವುಗಳಲ್ಲಿ ಮಿಸ್ ಮಾಡಲೇಬಾರದು, ಗೊತ್ತಾಯ್ತಾ? ಇನ್ನೊಂದು ಪ್ರಶ್ನೆ ಯಾವ್ದು ಕೇಳ್ತಾರೆ ನಮಗೆ ಇಲ್ಲಿಂದ ಅಂದ್ರೆ, ಸಾಹಿತ್ಯಕಾರಂ ಕಾ ಯೋಗದಾನ್. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿ ಟೋಟಲ್ ಆಗಿ 3 ಪ್ರಶ್ನೆಗಳನ್ನ ಮಾಡಬೇಕು. ಮೊದಲನೇ ಪ್ರಿಫರೆನ್ಸ್ ಎದಕ್ಕೆ ಕೊಡಬೇಕು, ಶಿಲ್ಪಕಲಾ और ವಾಸ್ತುಕಲಾ.
ಎರಡನೇದಾಗಿ ಇಲ್ಲಿ ಇರ್ತಕ್ಕಂತ ಸಾಹಿತ್ಯಕಾರರ ಬಗ್ಗೆ ಪ್ರಶ್ನೆಯನ್ನ ಕೇಳುವಂತ ಚಾನ್ಸಸ್ ಇರ್ತದೆ. ಯಾವ ಟೈಪ್ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡ್ರಿ. ಕನ್ನಡ ಭಾಷಾ ತಥಾ ಸಂಸ್ಕೃತಿ ಕೋ ಕರ್ನಾಟಕ ಕೆ ಸಾಹಿತ್ಯಕಾರೋ ಕಿ ಕ್ಯಾ ದೇನ್ ಹೈ ಎನ್ನುವಂತ ಪ್ರಶ್ನೆಯನ್ನು ಕೇಳಬಹುದು. ಅಥವಾ कन्नड़ भाषा तथा संस्कृति को कर्नाटक के साहित्यकारों की देन अनमोल है कैसे स्पष्ट कीजिए. ಈ ಟೈಪ್ ಪ್ರಶ್ನೆಗಳನ್ನ ಕೇಳಬಹುದು. ಇಲ್ಲಿ ಸಾಹಿತ್ಯಕಾರರು ಬಂದ್ರು ಅಂದ್ರೆ ಅವುಗಳು ಈ ಒಂದು ಪ್ರಶ್ನೆಗೆ ಉತ್ತರನೇ ಬರಿಬೇಕಾಗಿರುವಂತದ್ದು. ಗೊತ್ತಾಯ್ತಾ? ಸೊ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಜೊತೆಗೆ ಎಲ್ಲಿ ಹೆಲ್ಪ್ ಆಗ್ತದೆ ಇದು ನಿಮಗೆ ನಿಬಂಧ ಬರೆಯೋದರಲ್ಲಿನೂ ಕೂಡ ಇದು ಹೆಲ್ಪ್ ಆಗ್ತಾ ಇದೆ. ಗೊತ್ತಾಯ್ತಾ? ಸೊ ಅದನ್ನ ಕಡೆ ತಾವುಗಳು ಲಕ್ಷ್ಯವನ್ನ ಕೊಡ್ಬೇಕು. ಇನ್ನ ಇದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಎನ್ನುವಂಥದ್ದನ್ನ ನಾವು ನೋಡ್ತಾ ಸಾಗೋಣ. ಸೊ ಮುಖ್ಯವಾಗಿ ಇಲ್ಲಿ ನಾವು 5 ಪಾಯಿಂಟ್ಸ್ ಗಳನ್ನ ನೆನಪಿಡ್ಬೇಕು. ಎಷ್ಟು? 5 ಪಾಯಿಂಟ್ಸ್ ಲಿಖನೆ. ಈ 5 ಅಂಶಗಳು ಈ ಒಂದು ಉತ್ತರದಲ್ಲಿ ಇರಲೇಬೇಕಾಗಿರುವಂತದ್ದು. 5 ಪಾಯಿಂಟ್ಸ್ ಗಳು ಮಾಡ್ಬೇಕು. ನೋಡ್ರಿ ಬಹಳಷ್ಟು ಈಸಿ ಇದೆ. ಅಲ್ಲಿ 6 ಪಾಯಿಂಟ್ಸ್ ಗಳನ್ನ ಮಾಡಿದೀವಿ, ಇಲ್ಲಿ 5 ಪಾಯಿಂಟ್ಸ್ ಗಳನ್ನ ಮಾಡ್ತೀವಿ. ತದನಂತರ ಇನ್ನೊಂದು ಪ್ರಶ್ನೆ ಇದೆ, ಅಲ್ಲಿ ಮೇ ಬಿ 4 ರಿಂದ 5 ಪ್ರಶ್ನೆಗಳು ಮಾಡ್ತೀವಿ. ಒಂದು 15 ಪಾಯಿಂಟ್ಸ್ ಗಳನ್ನ ಮಾಡಿದ್ರಿ ಅಂದ್ರೆ ನಿಮಗೆ 3 ಅಂಕಗಳು ಬರ್ತಾವ. ಗೊತ್ತಾಯ್ತಾ? ಎಸ್, ಇಲ್ಲಿ ಮೊದಲನೇಗೆ ಏನ್ ಬರೀಬೇಕು? ವಚನಕಾರ ಬಸವಣ್ಣ ಕ್ರಾಂತಿಕಾರಿ ಸಮಾಜ ಸುಧಾರಕ ಥೆ ಎನ್ನುವಂಥದ್ದನ್ನ ಬಸವಣ್ಣರವರಿಂದ ಏನ್ ಮಾಡ್ಬೇಕು? ಪ್ರಾರಂಭ ಮಾಡ್ಬೇಕು. ಎರಡನೇ ಪಾಯಿಂಟ್, ಅಕ್ಕ ಮಹಾದೇವಿ ಅಲ್ಲಮ ಪ್ರಭು ಸರ್ವಜ್ಞ ಆದಿ ನೆ ವಚನೋ ದ್ವಾರ ಪ್ರೇಮ್ ದಯಾ ಧರ್ಮ ಸಿಖಾಯ ಎನ್ನುವಂಥದ್ದನ್ನ ಈಸಿಯಾಗಿ ಬರಿಬೇಕು. ಮೂರನೇದಾಗಿ, ಪುರಂದರದಾಸ್ ಕನಕದಾಸ್ ಆದಿ ನೆ ಭಕ್ತಿ ನೀತಿ ಸದಾಚಾರ ಕೆ ಗೀತ್ ಗಾಯ್ ಎನ್ನುವಂಥದ್ದು ಪಾಯಿಂಟ್ ನಿಮಗೆ ಇರಬೇಕು. ನೆಕ್ಸ್ಟ್ ಏನಿರ್ಬೇಕು? ಪಂಪ ರನ್ನ ಪೊನ್ನ ಕುಮಾರವ್ಯಾಸ ಆದಿ ನೆ ಕನ್ನಡ ಸಾಹಿತ್ಯ ಸಮೃದ್ಧ ಬನಾಯ ಎನ್ನುವಂಥದ್ದು ಇರಬೇಕು. ಜೊತೆಗೆ ಇನ್ನೊಂದು ಪಾಯಿಂಟ್ ಏನಿರ್ಬೇಕು? ಆಧುನಿಕ ಕವಿಗಳ ಬಗ್ಗೆ ಜ್ಞಾನಪೀಠ ಪುರಸ್ಕಾರ ಮಿಲಾ ಹೈ. ಕ್ಯಾ ಮಿಲಾ ಹೈ? ಜ್ಞಾನಪೀಠ. ಕಿನ್ ಕಿನ್ ಕೋ ಮಿಲಾ ಹೈ? ಅವ್ರ ಹೆಸರುಗಳನ್ನ ಬರೀರಿ ಸಾಕು ನೀವು. ಕನ್ನಡದಲ್ಲಿ ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್, ಅನಂತ ಮೂರ್ತಿ, ಗಿರೀಶ್ ಕಾರ್ನಾಡ್, ಕಂಬಾರ್ ಕೋ ಕ್ಯಾ ಮಿಲಾ ಹೈ? ಜ್ಞಾನ್ ಪೀಠ ಪುರಸ್ಕಾರ ಪ್ರಾಪ್ತ ಹೈ ಎನ್ನುವಂಥದ್ದನ್ನ ಇಷ್ಟು ಮಿನಿಮಮ್ ಆಗಿ ಇಷ್ಟು ಪಾಯಿಂಟ್ಸ್ ಗಳನ್ನ ಬರಿಬೇಕು. ಗೊತ್ತಾಯ್ತಾ? ಈಸಿಯಾಗಿ ಇಷ್ಟು ಪಾಯಿಂಟ್ ಗಳನ್ನು ಬರೆದ್ರಿ ಅಂದ್ರೆ ನಿಮಗೆ ಎಷ್ಟು ಅಂಕಗಳು ಸಿಗ್ತವೆ? 3 ಅಂಕಗಳು ಸಿಗ್ತವೆ. ಎಷ್ಟು ಅಂಕಗಳು ಸಿಗ್ತವೆ? 3 ಅಂಕಗಳು ಸಿಗ್ತವೆ. ಸೊ ಇದು ಎರಡನೇ ಪ್ರಶ್ನೆ ಆಗಿತ್ತು ನಮ್ದು. ಮೊದಲನೇದು ಶಿಲ್ಪಕಲಾ ಮತ್ತು ವಾಸ್ತುಕಲಾ ನೋಡಿದೀವಿ ಈ ಒಂದು ಪಾಠದಿಂದ. ಎರಡನೇದಾಗಿ ಇಲ್ಲಿರ್ತಕ್ಕಂಥ ಸಾಹಿತ್ಯಕಾರರ ಬಗ್ಗೆ, ಇಲ್ಲಿ ಮುಖ್ಯವಾಗಿ ವಚನಕಾರರ ಬಗ್ಗೆ, ಸಂತಗಳ ಬಗ್ಗೆ, ದಾಸ ಕವಿಗಳ ಬಗ್ಗೆ ಇರಬೇಕು, ಹಾಗೂ ಪ್ರಾಚೀನ ಕವಿಗಳ ಬಗ್ಗೆ, ಹಾಗೂ ಜ್ಞಾನಪೀಠ ಪುರಸ್ಕಾರ ಯಾವೆಲ್ಲ ಆಧುನಿಕ ಕವಿಗಳಿಗೆ ಸಿಕ್ಕಿದೆ ಅವರೆಲ್ಲ ಹೆಸರುಗಳು ಇರಬೇಕು. अगर इतना आपके उत्तर के अंदर रहता है तो आपको कितने अंक मिलेंगे? 3 अंक अवश्य मिलेंगे. कितने अंक मिलेंगे? 3 अंक आपको यहाँ से अवश्य मिलेंगे. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಈ ಪಾಠದಿಂದ, ಮೂರನೇ ಪ್ರಶ್ನೆ ಯಾವ್ದು? ಇದು ಪ್ರಾಕೃತಿಕ ಸೌಂದರ್ಯ. ಯಾವ್ದು? ಪ್ರಾಕೃತಿಕ ಸೌಂದರ್ಯ. ನೋಡ್ರಿ, ನಮ್ಮ ಇಡೀ ಪುಸ್ತಕದಲ್ಲಿ 2 ಪ್ರಾಕೃತಿಕ ಸೌಂದರ್ಯಗಳು ಬರ್ತಾವ. ಒಂದು ಕರ್ನಾಟಕ ಸಂಪದಾದಿಂದ ಕರ್ನಾಟಕ ಪ್ರಾಕೃತಿಕ ಸೌಂದರ್ಯ का वर्णन कीजिए. ಇನ್ನೊಂದು ಎಲ್ಲಿ ಕೇಳ್ತಾರೆ? ಮಾತೃಭೂಮಿ ಕೆ ಪ್ರಕೃತಿ ಸೌಂದರ್ಯ का वर्णन कीजिए. ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಕರ್ನಾಟಕ ಕೇಳಿದಾರೋ ಅಥವಾ ಮಾತೃಭೂಮಿ ಅಥವಾ ಭಾರತ್ ಮಾತಾದ್ ಕೇಳಿದಾರೋ ಅದನ್ನ ಮೊದಲಿಗೆ ನಿಮ್ಗೆ ಏನಿರ್ಬೇಕು? ಕನ್ಫರ್ಮ್ ಇರ್ಬೇಕು. ಏನಿರ್ಬೇಕು ನಿಮಗೆ? ಕನ್ಫರ್ಮ್ ಇರಬೇಕು. ಅವಾಗ ಆನ್ಸರ್ ಮಾಡ್ಬೇಕು. ಇದು ಕೂಡ ಬಹಳಷ್ಟು ಈಸಿಯಾಗಿ, ಇದು ಕೂಡ ನಿಮ್ಮ ನಿಬಂಧದಲ್ಲಿ ತಾವುಗಳು ಕರ್ನಾಟಕಕ್ಕೆ ವಿಶೇಷತಾ ಅಥವಾ ಕರ್ನಾಟಕ ಮಹತ್ವ ಕೇಳಿದ್ರು ಅಂದ್ರೆ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಅಲ್ಲಿನೂ ಇದನ್ನ ತಾವುಗಳು ಬಳಸಬಹುದು. ಎಸ್, ಈ ಟೈಪ್ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅಂದ್ರೆ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ का वर्णन कीजिए ಅನ್ನುವಂತ ಪ್ರಶ್ನೆ ಕೇಳಬಹುದು, ಅಥವಾ ಕರ್ನಾಟಕ की प्राकृतिक सुषमा का वर्णन कीजिए. ಸುಷ್ಮಾ ಅಂದ್ರೇನೆ ಸೌಂದರ್ಯ. ಸುಷ್ಮಾ ಅಂದ್ರೆ ಏನು? ಸೌಂದರ್ಯ. ಸುಷ್ಮಾ ಬರ್ತದ ಅಂತ ಹೇಳಿ ನೀವು ಕನ್ಫ್ಯೂಸ್ ಆಗ್ಬಾರ್ದು. ಗೊತ್ತಾಯ್ತಾ? ಸುಷ್ಮಾ ಅಂದ್ರೆ ಸೌಂದರ್ಯ. ಕರ್ನಾಟಕ की प्राकृतिक सुषमा नयन मनोहर है कैसे स्पष्ट कीजिए. ಸೊ ಹೀಗೆ 3 ಟೈಪ್ ಪ್ರಶ್ನೆಗಳು ಏನಾಗಬಹುದು? ಇಲ್ಲಿ ರಚನೆಗಳು ಆಗ್ತವೆ. ಸೊ ತಾವುಗಳು ಇದನ್ನ ಈ 3 ಪ್ರಶ್ನೆಗಳನ್ನ ಶಿಲ್ಪಕಲಾ और ವಾಸ್ತುಕಲಾ, ಸಾಹಿತ್ಯಕಾರೋं की देन ಹಾಗೂ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ का वर्णन, ಈ 3 ಪ್ರಶ್ನೆಗಳನ್ನ ತಪ್ಪದೇ ಈ ಒಂದು ಪಾಠದಿಂದ ಮಾಡಲೇಬೇಕಾಗಿರುವಂತದ್ದು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಸೊ ಇದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾವೀಗ ನೋಡ್ತಾ ಸಾಗೋಣ. ಎಸ್, ಮೊದಲನೇ ಪಾಯಿಂಟ್ ಏನ್ ಬರಿಬೇಕು? ಕರ್ನಾಟಕ की प्राकृतिक सुषमा नयन मनोहर है. ನೋಡಿ, ಚಿತ್ರದಲ್ಲಿ ಕಾಣ್ತಾ ಇರುವಂತ ಚಿತ್ರನ ಕೂಡ ನೀವು ನೆನಪಿಟ್ಕೊಳ್ಬಹುದು. ಪ್ರಾಕೃತಿಕ ಸೌಂದರ್ಯ ಹೇಗಿದೆ? ನಯನ ಮನೋಹರ ಹೇ. ಕರ್ನಾಟಕ की प्राकृतिक सुषमा ಅಥವಾ ಕರ್ನಾಟಕ की प्राकृतिक
ಸುಂದರತಾ ನಯನ ಮನೋಹರ ಹೇ. ಎರಡನೇ ಪಾಯಿಂಟ್ ಏನ್ ಬರಿಬೇಕು? ಪಶ್ಚಿಮ ಮೇ ವಿಶಾಲ್ ಅರಬ್ಬಿ ಸಮುದ್ರ ಲಹರಾತಾ ಹೈ. ನೋಡ್ರಿ, ಇದು ಅರಬ್ಬಿ ಸಮುದ್ರ ನಮ್ಮ ಕರ್ನಾಟಕದ ಪಶ್ಚಿಮ ದಿಕ್ಕಿನಲ್ಲಿ ಹರಿತಾ ಇದೆ. ಈ ಚಿತ್ರ ನೆನಪಿಟ್ಕೊಡ್ರಿ, ಅಂದ್ರೆ ಅರಬ್ಬಿ ಸಮುದ್ರ ನಿಮಗೆ ನೆನಪಾಗ್ಬೇಕಿಲ್ಲಿ. ಪಶ್ಚಿಮಿ ದಿಶಾ ಮೇ कौन सा समुद्र? अरबी समुद्र लहराता है. दक्षिण से उत्तर तक फैली लंबी पर्वतमालाओं को पश्चिमी घाट कहते हैं. ಇದೆಲ್ಲ ಪಶ್ಚಿಮ ಘಟ್ಟಗಳು. क्या कहते हैं? पश्चिमी घाट कहते हैं. दक्षिण से उत्तर तक फैली लंबी पर्वतमालाओं को हम क्या कहते हैं? पश्चिमी घाट कहते हैं ಎನ್ನುವಂತದನ್ನ ಬರಿಬೇಕು. ನೆಕ್ಸ್ಟ್, इन्हीं घाटों का कुछ भाग सह्याद्री कहलाता है. ಇದನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ. इसी यानी कि दक्षिण से उत्तर तक फैली लंबी पर्वतमालाओं के कुछ भागों को हम क्या कहते हैं? सह्याद्री कहते हैं. नेक्स्ट, 5ನೇ ಪಾಯಿಂಟ್ ಏನ್ ಬರಿಬೇಕು? दक्षिण में नीलगिरी की पर्वतावलियां शोभायमान है ಎನ್ನುವಂತದನ್ನ 5ನೇ ಪಾಯಿಂಟ್ ಅನ್ನ ಬರೆದ್ರಿ ಅಂದ್ರೆ ನಿಮಗೆ ಇಲ್ಲಿಂದ ಕೂಡ ಎಷ್ಟು ಅಂಕ ಬರಬಹುದು? 3 ಅಂಕ ಬರಬಹುದು. कितने अंक आते हैं? 3 अंक आते हैं. कितने अंक आते हैं? 3 अंक आते हैं. ಸೊ ಮುಖ್ಯವಾಗಿ ಎಷ್ಟು ಪ್ರಶ್ನೆಗಳು ಮಾಡ್ಬೇಕು? ಇಲ್ಲಿಂದ 3 ಪ್ರಶ್ನೆಗಳನ್ನ ಮಾಡ್ಬೇಕಾಗಿರುವಂತದ್ದು. ಗೊತ್ತಾಯ್ತಾ? ಸೊ ಈ 3 ಪ್ರಶ್ನೆಗಳು ಮಾಡಿದ್ರಿ ಅಂದ್ರೆ 3 ಅಂಕಗಳನ್ನ ನೀವು ಕರ್ನಾಟಕ ಸಂಪದಾ ಪಾಠದಿಂದ ಪಡೆದುಕೊಳ್ಳಬಹುದು. ತದನಂತರ 1 ಅಂಕದ ಒಂದು ಪ್ರಶ್ನೆ ಇಲ್ಲಿ ಇದೆ. ಅದನ್ನ ಲಾಸ್ಟ್ ಕೊನೆಯದಾಗಿ ನಾವ್ ಏನ್ ಮಾಡೋಣ? ಎಲ್ಲ 1 ಅಂಕದ ಪ್ರಶ್ನೆಗಳ ಅನುರೂಪತ ಪ್ರಶ್ನೆಗಳಾಗಿರಬಹುದು ಅಥವಾ ಏಕವಾಕ್ಯಮೇ ಉತ್ತರ ಲಿಖಿ, ಆ ಎಲ್ಲ ಪ್ರಶ್ನೆಗಳನ್ನ ಅಟ್ ಎ ಟೈಮ್ ಡಿಸ್ಕಷನ್ ಮಾಡೋಣ. ಸೊ ಇವಾಗ ಫಸ್ಟ್ ಆಫ್ ಆಲ್ ನಾವು 3 ಅಂಕದ್ದು ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳು ಎನ್ನುವಂಥದ್ದನ್ನ ಮಾತ್ರ ನೋಡ್ತಾ ಸಾಕ್ತಾ ಇದ್ದೀವಿ. ಸೊ ಈ 3 ಪ್ರಶ್ನೆಗಳು ನೀವು ತಪ್ಪದೇ ಮಾಡಬೇಕು. ಮತ್ತೆ ಇದು ಎಲ್ಲಿ ಹೆಲ್ಪ್ ಆಗ್ತವೆ? ನಿಬಂಧ ಬರೆಯೋದರಲ್ಲಿ. ಕರ್ನಾಟಕ ಮಹತ್ವ ಅಂತ ಕೇಳಬಹುದು, ಕರ್ನಾಟಕ ವಿಶೇಷತಾ ಅಂತ ಕೇಳಬಹುದು. ಸರಿನಾ? ಅಲ್ಲಿ ಇದನ್ನ ಈ 3 ಪ್ರಶ್ನೆಗಳನ್ನ ಈ ಟೈಪ್ ಈಸಿಯಾಗಿ ಆನ್ಸರ್ ಅನ್ನ ಮಾಡ್ಬೇಕು. ಉತ್ತರ ಬರೆಯುವಾಗ ಮಿನಿಮಮ್ ಈ ಪಾಯಿಂಟ್ಸ್ ಗಳು ಅದರಲ್ಲಿ ಇರಬೇಕು. ಡಿಸ್ಕ್ರಿಪ್ಟಿವ್ ಟೈಪ್ ವಿವರಣಾತ್ಮಕವಾಗಿ ಬರೀರಿ. ಅಟ್ ಲೀಸ್ಟ್ ಇಷ್ಟು ಪಾಯಿಂಟ್ ಆದ್ರೂ ಆ ನಿಮ್ಮ ಉತ್ತರಗಳಲ್ಲಿ ಇರಲೇಬೇಕಾಗಿರುವಂತದ್ದು. ಗೊತ್ತಾಯ್ತಾ? ಇಷ್ಟು ಮಾಡ್ತೀರಿ? ಎಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನಿಸಿದ್ರೆ ಜಕ್ಯಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ವಿಡಿಯೋಗಳಿಗಾಗಿ ಜಕ್ಯಾರ್ ಅಕಾಡೆಮಿಯನ್ನ ನೋಡ್ತಾ ಇರಿ. ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಪಾಠಗಳನ್ನ ನಾವು ಅಭ್ಯಾಸ ಮಾಡ್ತಾ ಸಾಕ್ತಾ ಇರ್ತೀವಿ. ಪ್ರತಿಯೊಂದು ಪೀರಿಯಡ್ ಅಲ್ಲಿ ನಾವು ಪ್ರತಿಯೊಂದು ಪಾಠದ ಇಂಪಾರ್ಟೆಂಟ್ ಪ್ರಶ್ನೆ ಹಾಗೂ ಅದನ್ನ ಯಾವ ತರ ಉತ್ತರ ಬರೀಬೇಕು ಎನ್ನುವಂಥದ್ದು ನಿಮ್ಮ ಪ್ರಿಪರೇಟರಿ ಸೆಕೆಂಡ್ ಎಕ್ಸಾಮ್ ಬರೆಯೋದ್ರೊಳಗಾಗಿ ಆಲ್ಮೋಸ್ಟ್ ಮುಗಿಸುವಂತ ಪ್ರಯತ್ನವನ್ನ ನಾವು ಮಾಡೋಣ. ಸೊ ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.